KSRTC ನಂಬಿಕೊಂಡು ಸಾಕಷ್ಟು ಜನ ಪ್ರಯಾಣ ಮಾಡ್ತಾರೆ. ಅದು ಭಾಳ ಖುಷಿ ಆಯಿತು. ಇವತ್ತು ದಾಂಡೇಲಿ ನಗರದಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ ಈ KSRTC ಈ ಮುಖ್ಯ ಒಂದು ಏನು ಶಾಖೆ ಇದೆಯಲ್ಲ, ನಿಲ್ದಾಣ, ಬಸ್ ನಿಲ್ದಾಣ ಇದೆಯಲ್ಲ, ದಾಂಡೇಲಿಯ ಮುಖ್ಯ ಬಸ್ ನಿಲ್ದಾಣ, ಇದರ ಬಳಕೆ ಭಾಳಷ್ಟು ಜನ ಮಾಡ್ತಾ ಇದ್ದಾರೆ. ಹೆಚ್ಚಿನ ಜನ ಇಲ್ಲಿ ಬಂದು ಪ್ರಯಾಣ ಮಾಡ್ತಾರೆ, ಪ್ರವಾಸಿಗರು ಬರ್ತಾರೆ. ದಾಂಡೇಲಿ ನಗರದ ಎಲ್ಲ ಜನನೂ ಇಲ್ಲಿ ಬರ್ತಾರೆ. ಸಂತೋಷ. ವಿಪರ್ಯಾಸ ಏನಂದರೆ, ನಾವು ಸಾಕಷ್ಟು ಸಾರಿ ಮನವಿಯನ್ನು ಕೊಟ್ಟಿದ್ದೇವೆ, KSRTC ಕೊಟ್ಟಿದ್ದೇವೆ, ನಗರಸಭೆಗೂ ಕೊಟ್ಟಿದ್ದೇವೆ, ಫಾರೆಸ್ಟ್ ಇಲಾಖೆಯಲ್ಲೂ ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಏನಂದರೆ, ಈ ನಗರ ಒಂದು ಬಸ್ ನಿಲ್ದಾಣದಲ್ಲಿ ಇರ್ತಕ್ಕಂಥ ಈ 3 ಗಿಡಗಳಿದ್ದಾವೆ, 1 2 3 4 ಗಿಡಗಳಿದ್ದಾವೆ. ಈ ಗಿಡಗಳ ಟೊಂಗೆ ಏನಾಗಿದೆ, ಬಸ್ ನಿಲ್ದಾಣದ ಒಳಗಡೆ ಇಲ್ಲಿ ಸಾಕಷ್ಟು ಪ್ರದೇಶಗಳನ್ನು ಆವರಿಸಿಕೊಂಡಿದೆ. ಈ ಗಿಡಗಳೇನು ಅಷ್ಟೊಂದು ಗಟ್ಟಿಯಾಗಿರ್ತಕ್ಕಂಥ ಗಿಡಗಳಲ್ಲ, ಭಾಳಷ್ಟು ಪಳ್ಳ ಗಿಡ ಇದ್ದಾವೆ. ಮತ್ತು ಅವುಗಳ ರೆಂಬೆ ಕೊಂಬೆಗಳನ್ನು ಕಟ್ ಮಾಡಬೇಕು ಅಂತೇಳಿ, ನಾವು ಗಿಡ ಕಟ್ ಮಾಡಬೇಕಂತಲ್ಲ, ರೆಂಬೆ ಕೊಂಬೆಗಳನ್ನು ಕಟ್ ಮಾಡಬೇಕು. ಒಂದಾದ ವೇಳೆ ಆ ರೆಂಬೆ ಕೊಂಬೆಗಳು ಮಳೆಗಾಳಿಗೆ ಹರಿದು ಬಿದ್ದಂಥ ಸಂದರ್ಭದಲ್ಲಿ, ಯಾವ ಸಂದರ್ಭದಲ್ಲಿ ಬಿದ್ದರೂ ಕೂಡ ಅಪಾಯ ಆಗೋ ಸಾಧ್ಯತೆಗಳು ಭಾಳಷ್ಟು ಇರ್ತೈತಿ. ಅದರ ಸಲುವಾಗಿ ಈ ಮೂಲಕ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಶೀಘ್ರವಾಗಿ ನಗರಸಭೆಯವರು ಮತ್ತು KSRTC ಅವರು, ಫಾರೆಸ್ಟ್ ಇಲಾಖೆಯವರು 3 ಮಂದಿ ಕೂತ್ಕೊಂಡು ಏನು ಅಪಾಯದ ಅಂಚಿನಲ್ಲಿ ಇರ್ತಕ್ಕಂಥ ಈ ರೆಂಬೆ ಕೊಂಬೆಗಳು ಇದಾವಲ್ಲ, ಅವುಗಳನ್ನು ಕಟ್ ಮಾಡಬೇಕು. ಒಂದಾದ ವೇಳೆ ಏನಾದರೂ ಬಿದ್ದ ಅಪಘಾತವಾದರೆ ಅದಕ್ಕೆ ಈ 3 ಇಲಾಖೆಯವರು ಸಂಬಂಧಪಡ್ತಾರೆ, ಈ 3 ಇಲಾಖೆಯವರೇ ಹೊಣೆಗಾರ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ, ನಮ್ಮ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರು ಮಾತನಾಡಬೇಕಂತ ಹೇಳ್ಬಿಟ್ಟು ನಾನು ವಿನಂತಿ ಮಾಡ್ತೇನೆ. ಬಸ್ ನಿಲ್ದಾಣದಲ್ಲಿ ಮುಖ್ಯವಾಗಿ 4 ದೊಡ್ಡ ಮರಗಳಿವೆ. ಆ ಮರಗಳು ಏನಾದರೂ ಟೊಂಗೆ ಬಿದ್ದರೆ ಇಲ್ಲಿ ಏನು ವಾಹನ ನಿಲ್ಲಿಸ್ತಾರೆ, ಪಾರ್ಕಿಂಗ್ ಎಲ್ಲ ಜಖಮ್ ಆಗ್ಬೋದು. ಅಲ್ಲದೆ ಪ್ರಯಾಣಿಕರಿಗೂ ಸಹ ಇದರಿಂದ ಅನಾಹುತ, ಗಾಯಗಳಾಗುವ ಸಂದರ್ಭ ಇರ್ತದೆ. ಆದ್ದರಿಂದ KSRTC ಸಂಸ್ಥೆಯವರು, ನಗರಸಭೆ ಮತ್ತು ಅರಣ್ಯ ಇಲಾಖೆಯವರು ಜಂಟಿಯಾಗಿ ಆದಷ್ಟು ಬೇಗನೆ ಈ ಗಿಡಗಳ ಕೊಂಬೆಗಳನ್ನು ಕೂಡಲೇ ಕತ್ತರಿಸಬೇಕು ಅಂತೇಳಿ ಈ ಮೂಲಕ ಲಿಖಿತವಾದ ಮನವಿ ಈಗಾಗಲೇ ಕಳಿಸಿದ್ದೇವೆ, ಮತ್ತೊಮ್ಮೆ ಕಳಿಸ್ತೇವೆ ಅಂತೇಳಿ ಹೇಳಿ ನಮ್ಮ ಒಂದು ಹೋರಾಟ ಸಮಿತಿಯ ಒತ್ತಾಯ ಈ ಮೂಲಕ ಇರುತ್ತದೆ. ಗಾಡಿ ನಿಂತಿದೆ.